ಚಿಕ್ಕಬಳ್ಳಾಪುರಕ್ಕೆ ಬಂದಿರೋ ನಮ್ಮ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಸ್ವಾಗತ ಕೋರ್ತಾ, ಚಿಕ್ಕ ಮಕ್ಳು ಹಾಕೋ ಡೈಪರೇ ಲೀಕ್ ಆಗಲ್ಲ, NTA ಮಾಡೋ ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ನಮ್ಮ ದೇಶದ ವ್ಯವಸ್ಥೆ. ನೋಡಿ, ಎಲ್ಲ ಯುವಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಕ್ವಶನ್ ಪೇಪರ್ ಲೀಕ್ ಆಗಿದ್ದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಫೀಸಿಂದ. ಅದು ಕಂಟ್ರೋಲ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ನ ನಡೆಸ್ತಿರೋದು ಈ ದೇಶದ ಪ್ರಧಾನಿಗಳು. ನಾನು ಈ ದೇಶದ ಪ್ರಧಾನಿಗಳನ್ನ ಒಂದೇ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ 56 ಎದೆ ಇಂಚಲ್ಲಿ ಒಂದೇ ಒಂದು ಇಂಚಲ್ಲಿ ನಮ್ಮ ಯುವಕರು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ವಾ ಸರ್? 20 ಜನ ತೀರೋದ್ರು, 20 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ತಾವು ಬಾಯಿ ಬಿಚ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವ್ರ ಫೇಲ್ಯೂರ್ ಇದು. ಅವ್ರು ರಾಜೀನಾಮೆ ಕೊಡಿಸಿ ಅಂದ್ರೆ ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯ್ತು, ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಪರಮೋಚ್ಚ ನಾಯಕ ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೆ ನಮ್ಮ ಪ್ರಿಯಾಂಕಾ ಗಾಂಧಿ ಮೇಡಮ್ನ ಅರೆಸ್ಟ್ ಮಾಡಿಸಿದ್ರು. ನಾವು ಮೋದಿ ಅವ್ರು ಕೇಳೋದಿಷ್ಟೇ, ನೀಟ್ ಪರೀಕ್ಷೆ ಬರೀಬೇಕು ಅಂದ್ರೆ 2 ರಿಂದ 3 ವರ್ಷ 14 ರಿಂದ 15 ತಾಸು ಓದಿದ್ರೆ ಮಾತ್ರ ಡಾಕ್ಟರ್ ಆಗಕ್ ಸಾಧ್ಯ. MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನ ಅಂತ ನಮ್ಮ ಹಳ್ಳಿ ಹುಡುಗರು ಹುಡುಗಿರು ಕಷ್ಟಪಟ್ಟು ಓದಿದ್ರೆ ನಿಮ್ಮ ಯೋಗ್ಯತೆಗೆ ಒಂದು ಕ್ವಶನ್ ಪೇಪರ್ನ ನೆಟ್ಟಿಗೆ ನಡ್ಸಕ್ ಆಗ್ಲಿಲ್ಲ ಅಂದ್ರೆ ನಾವು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆನ. ಇವತ್ತು 20 ಜನ ಸತ್ತೋಗಿದ್ದಾರೆ, ಅದಕ್ಕೆ ನ್ಯಾಯ ಇಲ್ಲ. ಮೋದಿಗಳು ಮೌನವಾಗಿದ್ದಾರೆ. ಆ ಸೈಲೆನ್ಸ್ ಇಂದ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಎಲ್ಲ ಯುವ ಜನತೆಗೆ ಹೇಳ್ತಾ ಇದ್ದೀನಿ, ಇವತ್ತು ನಾನೊಂದು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಾವಿವತ್ತು ಈ ದೇಶದ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಾ ಇದ್ದೀವಿ. ನಮ್ಮ ಸರ್ಕಾರ ಈ ದೇಶಕ್ಕೆ IIT ಕೊಡ್ತು, ಏಮ್ಸ್ ಕೊಡ್ತು, ಜಿಪ್ಮರ್ ಕೊಡ್ತು, ಇಸ್ರೋ ಕೊಡ್ತು. ಈ ದೇಶದ ನಿಮ್ಮ ಹಳ್ಳಿಗೆ ರಸ್ತೆ ಹಾಕಿಸ್ತು, ನಿಮ್ಮ ಹಳ್ಳಿಯ ಮೊದಲ ಶಾಲೆ ಕಟ್ಟಿದ್ ನಾವು. ಇಷ್ಟೆಲ್ಲ ನಾವು ಸಹಕಾರ ಕೊಟ್ಟು ನೀವೊಂದು ಪರೀಕ್ಷೆ ನಡೆಸ್ರಯ್ಯ ಅಂದ್ರೆ ನೆಟ್ಗೊಂದು ಪೇಪರ್ ನಡ್ಸಕ್ ಆಗ್ತಿಲ್ಲ. ಇದೇನೋ ಇದೊಂದು ಪೇಪರ್ ಲೀಕ್ ಆಗಿದೆ ಅಂತ ನಾವು ಸರ್ಕಾರನ ಬ್ಲೇಮ್ ಮಾಡ್ತಿಲ್ಲ. ಇದುವರೆಗೂ 80 ಕ್ವಶನ್ ಪೇಪರ್ ಕಳೆದ 10 ವರ್ಷದಲ್ಲಿ ಲೀಕ್ ಆಗಿದೆ. ನೆಟ್ಗೆ ಎಕ್ಸಾಮ್ ನಡ್ಸಕ್ ಆಗಲ್ಲ ಅಂದ್ರೆ ಇಂಥ ಎಜುಕೇಶನ್ ಮಿನಿಸ್ಟರ್ ನಮಗ್ ಬೇಕಾ ಅನ್ನೋದೇ ಎಂಟೈರ್ ದೇಶದ ಯುವಕರ ಪ್ರಶ್ನೆ. ಮಾನ್ಯ ಪ್ರಧಾನಿಗಳೇ, 2014ರಲ್ಲಿ ನೀವು ಪ್ರಧಾನಿ ಆಗಬೇಕು ಅಂತ ಬಂದಾಗ ನಿಮ್ಮ ಪರವಾಗಿ ನರೇಟಿವ್ ಸೆಟ್ ಮಾಡಿದ್ರಲ್ಲ ಯುವಕರು, ಆ ಯುವಕರ ಭವಿಷ್ಯ ಇವತ್ತು ಹಾಳಾಗ್ತಿರೋದು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಮೋದಿ ಅವ್ರ ಪರವಾಗಿ ಮಾತಾಡಿದ್ರು ಅವರು ಅವ್ರ ಕುಟುಂಬದ ಮಕ್ಕಳು ಸಹ ಈ ಪರೀಕ್ಷೆಯಿಂದ ಹಾನಿಯಾಗಿದ್ದಾರೆ. ದಯವಿಟ್ಟು ನಾನು ಯುವಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವು ಪ್ರಶ್ನೆ ಮಾಡ್ತೀವಿ, ತಪ್ಪಾಗಿದೆ ಪ್ರಶ್ನೆ ಮಾಡ್ತೀವಿ. ಇದೇ ನಾವು ಹಿಟ್ಲರ್ ಆಡಳಿತದಲ್ಲಿಲ್ಲ. ಈ ದೇಶದ ಪ್ರಧಾನಿಗಳು ನಾವು ಕೇಳ್ತಾ ಇರೋದಿಷ್ಟೇ, ಇವತ್ತು ಅಷ್ಟು ಜನ ತೀರ್ಕೊಂಡ್ರಲ್ಲ, ಯಾರ್ದಾದ್ರೂ ಮನೆಗೆ ಹೋದ್ರ ನೀವು? ಒಬ್ರು ಧೈರ್ಯ ಹೇಳಿದ್ರ? ಇಲ್ಲ. ಮಕ್ಕಳನ್ನ ಆತ್ಮಹತ್ಯೆ ಮಾಡ್ಕೊಂಡ್ರು, ಲಾಠಿ ಚಾರ್ಜ್ ಆಗ್ತಿದೆ, ಬಂದು ಹೋಗ್ಲಿಕ್ಕೆ ಕ್ಷಮೆ ಕೇಳಿದ್ರ? ಇಲ್ಲ. ಯಾಕೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ್ದೊಂದು ಅಂಧಭಕ್ತರ ಟೀಮ್ ಇದೆ, ಅವ್ರು ನಡೆಸ್ತಾ ಇದ್ದಾರೆ. ನಾನು ಯುವಕರನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾಳೆ ನೀನ್ ಕಷ್ಟಪಟ್ಟು 98 ಒಂದು ಎಕ್ಸಾಂಪಲ್ ಹೇಳ್ತೀನಮ್ಮ. ಫಸ್ಟ್ ನೀಟ್ ಎಕ್ಸಾಮ್ ನಡೀತು ಮೇ, ಎಷ್ಟೋ ಜನ ಸ್ಟೂಡೆಂಟ್ಸು 600 ಮಾರ್ಕ್ಸ್ ತೆಗೆದಿದ್ರು. ರೀನೀಟ್ ಪೇಪರ್ ಕಷ್ಟ ಬಂದ್ಬಿಡ್ತು. 600 ಮಾರ್ಕ್ಸ್ ಬಂದಿರೋ ಹುಡುಗ 450 ಬಂದ. ಸಾವಿರಾರು ಜನ ಹುಡುಗರು ವಿಶೇಷವಾಗಿ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗ್ತಿದ್ರು, ಸೆಕೆಂಡ್ ನೀಟ್ ಅಲ್ಲಿ ಸೆಲೆಕ್ಟ್ ಆಗಲ್ಲ. ಯಾಕೆಂದ್ರೆ ಫಿಸಿಕ್ಸ್ IIT ಲೆವೆಲ್ ಕೇಳಿದಾನೆ. ಈ ಸಮಸ್ಯೆ ಯಾರು ಕೇಳ್ಕೊಳ್ಳೋದು? ನಮ್ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ಹುಡುಗರು 580 ತೆಗೆದಿದ್ರು ಫಸ್ಟ್ ನೀಟ್ ಅಲ್ಲಿ, ಇವತ್ತು 380 ಬರ್ತಿದೆ ಸೆಕೆಂಡ್ ನೀಟ್ ಅಲ್ಲಿ. ನಾರ್ತ್ ಇಂಡಿಯನ್ ಸಪೋರ್ಟ್ ಆಗ್ತಿದೆ, ಸೌತ್ ಇಂಡಿಯನ್ಸ್ಗೆ ನೀಟ್ ಪರೀಕ್ಷೆಯಿಂದ. ನಾವು ಕರ್ನಾಟಕ ಸರ್ಕಾರ ನಮಗ್ ನೀಟ್ ಪರೀಕ್ಷೆನೇ ಬೇಡ ಅಂತ ನಮ್ಮ ಸರ್ಕಾರ ಕ್ರಮ ತಗೊಂಡಿದೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ. ನಾವು ನಿಮ್ಮ ಸಹಕಾರ ಕೇಳ್ತೀವಿ. ನೋಡಿ, ಒಬ್ಬರನ್ನ ಗೌರವಿಸ್ಬೇಕು, ಆರಾಧಿಸ್ಬೇಕು. ಹಾಗೆ ಅಂತ ಈ ದೇಶದ ಪ್ರಧಾನಿಗಳ ಬಗ್ಗೆ ಅಂಧಭಕ್ತಿ ಇರಬಾರ್ದು. ನಿಮ್ಮ ಕುಟುಂಬದ ಮಗು ಭವಿಷ್ಯ ಹಾಳಾಗ್ತಿದೆ ಅಂದ್ರು ಅಂಧಭಕ್ತಿನ ಮುಂದುವರಿಸಿದ್ರೆ ಇದಕ್ಕೆ ಕಾರಣ ನಾವ್ ಹೇಳ್ತಾ ಇರೋದೇನು? NTA ಆಫೀಸಿಂದ ಲೀಕ್ ಆಗಿರೋದು ಪೇಪರು, ನಿಮ್ಮ ಆಫೀಸಿಂದ. ಇದಕ್ಕೆ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನಿನ್ನೆ ಮೋದಿ ಅವರು ಒಂದು ಸಂದೇಶ ಸಾರ್ತಾರೆ, ಪೇಪರ್ ಲೀಕು ಎಲ್ಲರ ಜವಾಬ್ದಾರಿ ಅಂತಾರೆ. ಅಲ್ಲ ಸರ್, ಮೇರೆ ಪ್ಯಾರೆ ದೇಶವಾಸಿಯೋ ಅಂತ ಕರೆದ್ರಿ. ಎಲ್ಲಿ ಸರ್ ಈ ಪ್ಯಾರೆ ಯುವಕರ ಬಗ್ಗೆ ಒಂದೇ ಒಂದು ಲೈನ್ ಮಾತಾಡ್ಲಿಲ್ಲ. ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿ. ನಾವು ಪಕ್ಷಾತೀತವಾಗಿ ಫೈಟ್ ಮಾಡ್ತಿದ್ವಿ, ನಿಮ್ಮೆಲ್ಲರ ಸಹಕಾರ ಇರಬೇಕು. ನಾಳೆ ಬೆಳಗ್ಗೆ ನಿಮ್ಮ ಅಣ್ಣನೋ ಅಕ್ಕನೋ ತಂಗಿನೋ ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಾಣ್ತಾರೆ, ಇಲ್ಲ ನಿಮ್ಮ ಮಕ್ಕಳೇ ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಾಣ್ತಾರೆ. ಪೇಪರ್ ಲೀಕ್ ಆಗಿ ನಾಳೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿಮ್ ಕುಟುಂಬ ಬೀದಿಗೆ ಬರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶಗಳನ್ನ ನಂಬಿಕೊಂಡು ನಿಮ್ಮಂತ ನನ್ನಂತ ಯುವಕರು ಈ ದೇಶದಲ್ಲಿ ರಾಜಕಾರಣದಲ್ಲಾಗ್ಲಿ, ನಾನು ನೀಟ್ ಎಕ್ಸಾಮ್ಗೆ ಪಾಠ ಮಾಡ್ತೀನಿ. ಪ್ರತಿ ವರ್ಷ 700-800 ಜನ ಡಾಕ್ಟರ್ಸ್ ಆಗ್ತಾರೆ. ಒಂದು ಸ್ಟೂಡೆಂಟ್ 3 ವರ್ಷ ಓದಿದ್ಮೇಲೆ ಸೀಟ್ ಆಗ್ಲಿಲ್ಲ ಅಂದ್ರೆ ಸತ್ತೋಗ್ಬಿಟ್ರೆ ಯಾರ ಜವಾಬ್ದಾರಿ? ದಯವಿಟ್ಟು ಯಂಗ್ಸ್ಟರ್ಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ಯು ಆರ್ ಯೂಸ್ಡ್ಲೆಸ್. ನಿಮ್ ಜೊತೆ ನಾವಿದ್ದೀವಿ, ಈ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾನು ನಿಮ್ ರಿಕ್ವೆಸ್ಟ್ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ. ಜೈ ಭೀಮ್.